ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮುಖ್ಯಮಂತ್ರಿಗಳು ಇವತ್ತು ತುರ್ತಾಗಿ ಹಿರಿಯ ಸಚಿವರ ಸಭೆಯನ್ನು ಕರೆದಿದ್ದಾರೆ ಅವರ ನಿವಾಸದಲ್ಲಿ, ಕಾವೇರಿ ನಿವಾಸದಲ್ಲಿ. ಹಾಗಾದರೆ ಈ ಚರ್ಚೆ ಅಂದರೆ ಈ ಸಭೆಯಲ್ಲಿ ಆಗ್ತಕ್ಕಂಥ ಚರ್ಚೆ ಏನು ಮಹತ್ವವನ್ನು ಪಡ್ಕೊಳ್ಳುತ್ತೆ? ತಾರಕಕ್ಕೇರಿದೆ ರಾಜ್ಯಪಾಲ ವರ್ಸಸ್ ರಾಜ್ಯ ಸರ್ಕಾರದ ಜಟಾಪಟಿ. ಸಚಿವರ ತುರ್ತು ಸಭೆಯನ್ನು ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಬಟ್ ಡಿ ಕೆ ಶಿವಕುಮಾರ್ ಅನುಪಸ್ಥಿತಿ ಇದೆ, ಅವರಿಲ್ಲ 2 ದಿನ. ಸೊ ಕಾವೇರಿ ನಿವಾಸದಲ್ಲಿ ನಡೆಯಲಿದೆ ಸಿದ್ದರಾಮಯ್ಯನವರ ಸಭೆ ನಡೀತಾ ಇದೆ. ಸದನದಲ್ಲಿ ರಾಜ್ಯಪಾಲರ ನಡೆಯನ್ನು ಹೇಗೆ ಖಂಡಿಸಬೇಕು, ರಾಜ್ಯಪಾಲರ ನಡೆಯನ್ನು ಖಂಡಿಸಿ ಮುಂದಿನ ಹೋರಾಟ ಹೇಗಿರಬೇಕು, ಸದನದಲ್ಲಿ ಜಿ ಕಾಯ್ದೆ ಬಗ್ಗೆ ಚರ್ಚೆ ಹೇಗಿರಬೇಕು, ಎಲ್ಲದರ ಬಗ್ಗೆ ಚರ್ಚೆ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಮುಂದಿನ ರೂಪುರೇಷೆಗಳು. ಸಾಮಾನ್ಯವಾಗಿ ಸದನವನ್ನು ಕರೆದಾಗ ವಿಧಾನಸೌಧದಲ್ಲೇ ಮುಖ್ಯಮಂತ್ರಿಗಳು ಸಚಿವರ ಸಭೆ ಮಾಡ್ತಾರೆ. ಆರಂಭದಲ್ಲಿ ಹೇಗಿರಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾರೆ. ಬಟ್ ಇದು ಸ್ವಲ್ಪ ಗಂಭೀರವಾದ ವಿಚಾರ ಆಗಿರೋದ್ರಿಂದ ಅವರು ಆಲ್ರೆಡಿ ಈಗಾಗಲೇ ಹಿರಿಯ ಸಚಿವರನ್ನು ಕರೆದಿದ್ದಾರೆ. ಎಚ್ ಕೆ ಪಾಟೀಲ್ ಕಾನೂನು ಸಚಿವರನ್ನು ಸೇರಿಸಿದಂತೆ ಕೆಲವರೆಲ್ಲ ಬಂದು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಆ್ಯಕ್ಚುಲಿ CLP ಸಭೆಯನ್ನು 28ಕ್ಕೆ ಮುಖ್ಯಮಂತ್ರಿಗಳು ಕರೆದಿದ್ದಾರೆ. ಅಲ್ಲಿ ಮುಂದಿನ ಹೋರಾಟವನ್ನು ತೀರ್ಮಾನಿಸ್ತಾರೆ ಅಂತ ಇತ್ತು. ಬಟ್ ಈಗ ತುರ್ತಾಗಿ ಹಿರಿಯ ಸಚಿವರ ಸಭೆಯನ್ನು ಕರೆದಿರೋ ಮಹತ್ವ ಏನು, ಏನೆಲ್ಲ ವಿಚಾರಗಳು ಚರ್ಚೆ ಆಗಿದೆ ಅಂತ? ಅದು ಪ್ರಿಯಾಂಕ್ ಖರ್ಗೆ ಅವರದ್ದು, ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡರು, ಈ ರೀತಿ ಒಂದು 3-4 ಹಿರಿಯ ಸಚಿವರುಗಳನ್ನ ಕರೆದಿರುವಂಥದ್ದು. ಅಂದರೆ ಇಡೀ ಬೆಳವಣಿಗೆಯನ್ನು ನಾವು ಹೇಗೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ವಿಚಾರವಾಗಿ. ಯಾಕಂದರೆ ರಾಜ್ಯಪಾಲರು ಭಾಷಣವನ್ನು ನಾಮಕಾವಸ್ಥೆಗೆ ಬಂದು ಹೋದರು ಅನ್ನುವಂಥದ್ದು, ಸಂಪೂರ್ಣವಾಗಿ ಭಾಷಣ ಮಾಡದೇ ಇರುವಂಥದ್ದು, ಇದರ ವಿರುದ್ಧ ನಮ್ಮ ಹೋರಾಟ ಇರಬೇಕು. ಯಾಕಂದರೆ ಸರ್ಕಾರದ ಧ್ವನಿಯಾಗಿ ಅವರು ಮಾತಾಡಬೇಕಾಗಿತ್ತು ಮತ್ತು ಕಡ್ಡಾಯವಾಗಿ ಬರಲೇಬೇಕಿತ್ತು ಅನ್ನೋ ಕಾರಣಕ್ಕೆ ಬಂದಿದ್ದಾರೆ ಹೊರತು ಇಡೀ ಭಾಷಣ ಅಥವಾ ಸರ್ಕಾರದ ವಿಚಾರ ಏನಿತ್ತು ಅದೆಲ್ಲವೂ ಕೂಡ ಮಂಡಿಸುವಲ್ಲಿ ಅವರು ವಿಫಲರಾದರು ಅನ್ನುವಂಥದ್ದು. ಹಾಗಾಗಿ ಅವರ ವಿರುದ್ಧದ ಹೋರಾಟದ ವಿಚಾರ ಏನು ಮುಂದೆ ಅನ್ನುವಂಥದ್ದು, ಅದು ಕಾನೂನಾತ್ಮಕವಾಗಿ ಅವಕಾಶ ಇದೆಯಲ್ಲ ಅಥವಾ ರಾಷ್ಟ್ರಪತಿಗಳ ಮೊರೆ ಹೋಗುವಂಥ ವಿಚಾರನ, ಅಥವಾ ಯಾಕಂದರೆ ಈ ತಿಕ್ಕಾಟ ಹೀಗೆ ಮುಂದುವರಿಬಾರ್ದು ಅನ್ನೋಂಥ ಕಾರಣಕ್ಕೆ ಅದಕ್ಕೊಂದು ತಾರ್ಕಿಕವಾದ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನೋ ಲೆಕ್ಕಾಚಾರಕ್ಕೆ ಸರ್ಕಾರ ಬಂದಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳು ಹಿರಿಯ ಸಚಿವರ ಜೊತೆ 3-4 ಸಚಿವರನ್ನು ಕೂಡ ಬೆಳಗ್ಗೆ ಕರೆದಿದ್ದಾರೆ ಅನ್ನುವಂಥದ್ದು. ಅವ್ರ ಜೊತೆ ಸಭೆ ಮಾಡ್ಬೋದು, ಮುಂದೆ ಹೇಗೆ ನಾವು ಹೋರಾಟವನ್ನು ರೂಪಿಸ್ಬೋದು ಅನ್ನೋದು. ಯಾಕಂದರೆ ಈ ಸಚಿವರುಗಳು ತೀರ್ಮಾನ ಮಾಡಿಕೊಂಡ್ರೆ ಸಹಜವಾಗಿ ಅದನ್ನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರುಗಳಿಗೆ ಮುಂದೆ ಹೇಳ್ಬೋದು, ಅದಕ್ಕಾರ ಅವಕಾಶ ಇರುತ್ತೆ. ಆದರೆ ಸರ್ಕಾರದ ನಿಲುವೇನು ಹೇಗಿರಬೇಕು, ಹೇಗೆ ನಾವು ಅದನ್ನು ಕೊಂಡೊಯ್ಯಬೇಕು ಅನ್ನೋದು ವಿಚಾರದಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟತೆ ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಚರ್ಚೆ ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಸುಖೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಒಟ್ಟಾರೆ ಈಗ ಸಭೆಯ ಬಳಿಕ ಎಲ್ಲರೂ ಕೂಡ ಅಲ್ಲೇ ಒಂದು ಬ್ರೇಕ್ಫಾಸ್ಟನ್ನು ಮಾಡಿ ಸೆಷನ್ಗೆ ಹೋಗ್ತಾರೆ. ಸೆಷನ್ನಲ್ಲಿ ಇವತ್ತು ಅವರ ನಡಾವಳಿ ಹೇಗಿರುತ್ತೆ ಅನ್ನೋದು ಪ್ರಶ್ನೆ.